ಹನೂರಿನಲ್ಲಿ ಈ ರೀತಿಯಂತ ಎನ್ಕೌಂಟರ್ ಆದಂತ ವಿಚಾರವಾಗಿ ಜನ ಬಹಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ಕಳ್ಳಿದೊಡ್ಡಿ ಬಳಿ ಕಳ್ಳಬೇಟೆ ತಡೆ ಶಿಬಿರ ಧ್ವಂಸ ಆಗಿದೆ. ಬಾಗಿಲು ಮುರಿದು ಶಿಬಿರದ ಒಳಗೆ ನುಗ್ಗಿದ್ದಾರೆ ಸಂಬಂಧಿಕರು ಅಂತೇಳಿ ಗೊತ್ತಾಗ್ತಾ ಇದೆ. ಅಂದ್ರೆ ಆಂಟಿ ಪೋಚಿಂಗ್ ಕ್ಯಾಂಪ್ ಇತ್ತಲ್ಲ, ಅಲ್ಲಿದ್ದಂತ ವಸ್ತುಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಶಿಬಿರದಲ್ಲಿದ್ದ ಪೀಠೋಪಕರಣಗಳೆಲ್ಲ ಪುಡಿ ಪುಡಿಯಾಗಿದೆ. ಎನ್ಕೌಂಟರ್ ಬಳಿಕ ಸ್ಥಳದಲ್ಲಿ ಬಹಳ ಆಕ್ರೋಶ ಭುಗಿಲೆದ್ದಿತ್ತು. ಕಾವೇರಿ ವನ್ಯಜೀವಿ ಧಾಮದ ಕಳ್ಳಬೇಟೆ ತಡೆ ಶಿಬಿರ ನೋಡಿ, ಇದೆಲ್ಲ ಇದರ ಆಫ್ಟರ್ ಎಫೆಕ್ಟ್. ಇದನ್ನೆಲ್ಲ ಅರಣ್ಯ ಇಲಾಖೆ ಅರ್ಥ ಮಾಡ್ಕೊಳ್ಬೇಕಿತ್ತು. ಈ ಥರ ಏನಾದರೂ ಕೊಲ್ಲೋಷ್ಟ್ರ ಮಟ್ಟಿಗೆ ನಾವು ವರ್ತನೆಯನ್ನು ತೋರಿಸಿದ್ರೆ ಅಲ್ಲಿನ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಇದು ಇವತ್ತಷ್ಟೇ ಆರಂಭ ಅಷ್ಟೇ. ಇದೆಲ್ಲ ಮುಂದೆ ಜನ ಭಾಳ ಕಟುವಾಗಿ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ. ಈ ಥರದ್ದು ಏನಾದರೂ ನಾವು ಬೇಟೆ ತಡಿಬೇಕು, ಮತ್ತೊಂದು ಈ ಥರದ್ದು ಏನಾದರೂ ಬುದ್ಧಿ ಹೇಳೋಕೆ ಹೋದರೆ ಜನ ಭಾಳ ಕಟುವಾಗಿ ರಿಯಾಕ್ಟ್ ಮಾಡ್ತಾರೆ. ಯಾಕಂತಂದರೆ ಅದು ಕೊಲ್ಲುವಷ್ಟು ದೊಡ್ಡ ಅಪರಾಧ ಅಲ್ಲ ಅನ್ನುವಂಥದ್ದು ಅಲ್ಲಿನ ಜನರಲ್ಲಿರುವಂಥ ನಂಬಿಕೆ. ಆ ಕಾರಣಕ್ಕಾಗಿ ನೋಡಿ, ಇಲ್ಲಿ ಅಲ್ಲಿದ್ದಂಥ ವಸ್ತುಗಳೆಲ್ಲ ಛಿದ್ರ ಆಗಿದ್ದಾವೆ. ಈ CC ಕ್ಯಾಮ್ರಾಗಳು ಸೇರಿದ ಹಾಗೆ ಬೇರೆ ಬೇರೆ ಥರ ಅಂತ ಇದ್ದು ಈ ವಸ್ತುಗಳಿದ್ವಲ್ಲ, ಅದರಲ್ಲೂ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲ ಇವೆಲ್ಲ ಅತಿ ಮುಖ್ಯ. ಆ ಥರದ್ದೆಲ್ಲವೂ ಕೂಡ ಪುಡಿ ಆಗಿದ್ದಾವೆ. ಇದೆಲ್ಲ ನಿನ್ನೆ ಆಗಿರುವಂಥದ್ದು. ನುಗ್ಗಿ ಎಲ್ಲ ಗಲಾಟೆ ಮಾಡಿದ್ದಾರೆ. DRFO ಕಚೇರಿ, ಅದಾದ ನಂತರ ಆ್ಯಂಟಿ ಪೋಚಿಂಗ್ ಸೆಂಟರ್, ಇವೆಲ್ಲ ನಿನ್ನೆ ಆಗಿರುವಂಥದ್ದು ಘಟನೆ. ಅಲ್ಲಿ ಈಗ ಹೆಂಗೆ ಕಂಡು ಬರ್ತಾ ಇದೆ ಅದೆಲ್ಲ ನೀವು ನೋಡ್ತಾ ಇದ್ದೀರಾ. ನೀವು ದಿಲೀಪ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿಲೀಪ್, ಬಹುಶಃ ಈ ಭಾಗದಲ್ಲಿ, ಕಾಡಂಚಿನ ಭಾಗದಲ್ಲಿ, ಚಾಮರಾಜನಗರ, ಹನೂರು, ಅಲ್ಲೆಲ್ಲ ಎಷ್ಟು ಸೂಕ್ಷ್ಮ ಅನ್ನುವಂಥದ್ದು ನಿಮ್ಗೆ ಅದರ ಹೆಚ್ಚಿನ ಅನುಭವ ಇದೆ. ಆ ಭಾಗದಲ್ಲೆಲ್ಲ ನೀವು ವರದಿಗಾರಿಕೆಯನ್ನು ಮಾಡಿದಂಥವ್ರು, ಮೂಲ ನಿಮ್ಗೆ ಅದು ತಿಳಿದಿರುವಂಥದ್ದು. ಈಗ ಮೊನ್ನೆ ಈ ಅರಣ್ಯ ಇಲಾಖೆ ಸಿಬ್ಬಂದಿ ತೋರಿಸಿರುವಂಥ ಈ ವರ್ತನೆ ಇದೆಯಲ್ಲ, ಇದು ಮುಂಬರುವಂಥ ದಿನಗಳಲ್ಲಿ ಇದರ ಆಫ್ಟರ್ ಎಫೆಕ್ಟ್ ಹೇಗಿರುತ್ತೆ ಅಂತ. ಯಾಕಂದರೆ ಜನರನ್ನು ಏನೇ ಮಾಡಿದ್ರು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡೇ ಇದೆಲ್ಲ ನಡಿಬೇಕು. ಈಗ ಈ ರೀತಿಯಂಥ ಒಂದು ವರ್ತನೆ ಕೊಲ್ಲುವಷ್ಟರ ಮಟ್ಟಿಗೆ ಹೋಗಿರೋದು, ಇದು ಮುಂದಿನ ಹಂತದಲ್ಲಿ ಏನೇನು ಬೆಳವಣಿಗೆ ಕಾರಣ ಆಗಬಹುದು. ಜೊತೆಗೆ ಅಲ್ಲಿರುವಂಥ ಚಿತ್ರಣ ಈಗ ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು, ಆ ಜನರಲ್ಲಿರುವಂಥ ಸಿಟ್ಟು, ಬಹುಶಃ ಸಿಬ್ಬಂದಿಗೂ ಕೂಡ ಒಂದು ರೀತಿ ಭಯದ ವಾತಾವರಣ ಇದೆ ಅಂತ ಕಾಣಿಸುತ್ತೆ. ದಿಲೀಪ್, ಖಂಡಿತವಾಗಲೂ ಮಾಲ್ತೇಶ್, ನೀವು ಹೇಳಿದಂತೆ ಜನರ ಜೊತೆ ಒಂದು ರೀತಿಯಲ್ಲಿ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡು ಕಾಡನ್ನು ಉಳಿಸಬೇಕಾದಂಥ ಕೆಲಸವನ್ನು ಅರಣ್ಯಾಧಿಕಾರಿಗಳು ಮಾಡಬೇಕು. ಯಾಕಂದರೆ ಕಾಡು ಮತ್ತು ವನ್ಯಜೀವಿ ಎರಡೂ ಕೂಡ ಬ್ಯಾಲೆನ್ಸ್ ಆಗಿ ನೋಡ್ಕೊಂಡು ಹೋಗಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಅರಣ್ಯಾಧಿಕಾರಿಗಳು ಇಲ್ಲಿರುವಂಥ ಕಾಡಂಚಿನ ಪ್ರದೇಶದಲ್ಲಿರುವಂಥ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಯಾಕಂದರೆ ನಿಜಕ್ಕೂ ಕೂಡ ಭಾಳಷ್ಟು ಸೂಕ್ಷ್ಮವಾದಂಥ ಪ್ರದೇಶಗಳಾಗಿರುವಂಥದ್ದು. ಇಲ್ಲಿ ದೃಶ್ಯವನ್ನು ತೋರಿಸ್ತೇನೆ. ಇದು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಆಗಿರುವಂಥದ್ದು, ಕಳ್ಳಿದೊಡ್ಡಿ ಆ್ಯಂಟಿ ಪೋಚಿಂಗ್ ಕ್ಯಾಂಪ್. ಈ ಒಂದು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಗೆ ನಿನ್ನೆ ನುಗ್ಗಿ ದಾಂಧಲೆಯನ್ನು ಮಾಡಿರುವಂಥದ್ದು. ಯಾಕಂದರೆ ನಿಜಕ್ಕೂ ಕೂಡ 3 ಜನರ ಜೀವ ಹೋಗಿದೆ. ಜೀವ ಹೋಗಿರುವ ಕಾರಣಕ್ಕೋಸ್ಕರ ನಿಜಕ್ಕೂ ಕೂಡ ಎಲ್ಲರ ಆಕ್ರೋಶ ಇರುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಆಕ್ರೋಶ ಇದೆ. ನಾವು ಊರಿನವ್ರ ಜೊತೆ ಉತ್ತಮವಾದ ಬಾಂಧವ್ಯ ಇತ್ತು. ಅರಣ್ಯಾಧಿಕಾರಿಗಳಿಗೆ ನಾವು ಊಟವನ್ನು ಕೊಡ್ತಾ ಇದ್ವಿ. ಆದರೆ ಅರಣ್ಯಾಧಿಕಾರಿಗಳು ಈಗ ನಮ್ಮ ಮನೆಯವರ ಜೀವ ತೆಗೆದಿದ್ದಾರೆ ಅನ್ನುವಂಥದ್ದು ಅವರ ಆಕ್ರೋಶದ ಮಾತುಗಳಾಗಿತ್ತು. ಅದೇ ರೀತಿಯಾದಂಥ ವಿಚಾರವನ್ನು ಇಟ್ಟುಕೊಂಡು ಇಲ್ಲಿರುವಂಥ ಕಳ್ಳಬೇಟೆ ತಡೆ ಶಿಬಿರ ಏನಿದೆ, ಕಳ್ಳಬೇಟೆ ತಡೆ ಶಿಬಿರಕ್ಕೆ ನುಗ್ಗಿ ಸಂಪೂರ್ಣವಾಗಿ ದಾಂಧಲೆಯನ್ನು ಮಾಡಿರುವಂಥದ್ದು. ಇದು ದೃಶ್ಯವನ್ನು ತೋರಿಸ್ತೇನೆ. ಇಲ್ಲಿ ಯಾಕೆ ಈ ಒಂದು ಕಳ್ಳಬೇಟೆ ತಡೆ ಶಿಬಿರ ಇರುತ್ತೆ ಅನ್ನುವಂಥದ್ದು, ಯಾಕಂದರೆ ಇದು ಕಾವೇರಿ ವನ್ಯಜೀವಿ ಧಾಮದ ಪ್ರದೇಶ ಆಗಿರುವಂಥದ್ದು. ಇದು ಒಂದು ಪ್ರದೇಶಕ್ಕೆ ಸಾಮಾನ್ಯವಾಗಿ ಅಕ್ಕಪಕ್ಕದ ಹಳ್ಳಿಯ ಜನರು ಏನು ಮಾಡ್ತಾರೆ, ಇಲ್ಲಿ ದನಗಳನ್ನು ಮೇಯಿಸೋದಾಗ್ಬೋದು, ಜಾನುವಾರುಗಳನ್ನು ಮೇಯಿಸಲಿಕ್ಕೆ ಈ ಒಂದು ಅರಣ್ಯ ಪ್ರದೇಶಗಳಿಗೆ ಬಿಡ್ತಾರೆ. ಆದರೆ ಇಂಥ ಅರಣ್ಯ ಪ್ರದೇಶಗಳಿಗೆ ಯಾವುದೇ ರೀತಿಯಂಥ ಅಕ್ರಮವಾಗಿ ಹೋಗಬಾರ್ದು. ಯಾಕಂದರೆ ಈ ಒಂದು ಅರಣ್ಯ ಪ್ರದೇಶ ಬಹಳ ಸೂಕ್ಷ್ಮವಾದಂಥ ಪ್ರದೇಶ, ಇಲ್ಲಿ ಜನರು ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅರಣ್ಯಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಒಂದು ರೀತಿಯಲ್ಲಿ ಬಾಂಧವ್ಯ ಇರುತ್ತೆ, ಹೋಗ್ತಾರೆ, ದನಗಳನ್ನು ಮೇಯಿಸುವಂಥ ಕೆಲಸ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ದನಗಳನ್ನು ಮೇಯಿಸ್ಲಿಕ್ಕೆ ಹೋಗಿದ್ವಿ, ಆದರೂ ಕೂಡ ನಮ್ಮ ಮೇಲೆ ಈ ರೀತಿಯಾದಂಥ ಗುಂಡು ಹಾಕಿ ಕೊಲೆ ಮಾಡುವಂಥ ಕೆಲಸ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಒಂದು ಆಕ್ರೋಶ ಆಗಿದೆ. ಆ ಒಂದು ಆಕ್ರೋಶಕ್ಕೆ ಈ ಎಲ್ಲ ದೃಶ್ಯಗಳು ಕಾಣಿಸ್ತಾ ಇರುವಂಥದ್ದು. ಯಾಕಂದರೆ ಇಲ್ಲಿರುವಂಥ ಪೀಠೋಪಕರಣಗಳೇನಿದೆ ಎಲ್ಲವನ್ನು ಕೂಡ ಧ್ವಂಸ ಮಾಡಿದ್ದಾರೆ. ಸಂಪೂರ್ಣವಾಗಿ ಕಚೇರಿಯನ್ನು ಧ್ವಂಸ ಮಾಡಿದ್ದಾರೆ. ಇದು ಕಳ್ಳಬೇಟೆ ತಡೆ ಕೂಡ ಕಾಡಿನ ಒಳಗಡೆ ಹೋಗಬಾರ್ದು. ಕಾಡಿನ ಒಳಗಡೆ ಹೋಗುವಂತವ್ರನ್ನ ನಿಗಾ ಇಡ್ಲಿಕ್ಕೆ ಈ ಶಿಬಿರವನ್ನ ಮಾಡಲಾಗಿದೆ. ಆದ್ರೆ ಈ ಒಂದೇ ಶಿಬಿರಕ್ಕೆ ಈ ರೀತಿಯಂತ ಧ್ವಂಸವನ್ನ ಮಾಡಿರುವಂತದ್ದು ಇದು ನಿಜಕ್ಕೂ ಕೂಡ ಓಕೆ ಥ್ಯಾಂಕ್ ಯು ದಿಲೀಪ್. ಸಂಪರ್ಕ ಕಡಿತ ಆಗಿದೆ ಅಂತ ಕಾಣಿಸುತ್ತೆ. ನೋಡಿ, ಅಲ್ಲಿರುವಂಥ ಸನ್ನಿವೇಶ ಎಲ್ಲ ಸಿಟ್ಟು ಹೇಗಿತ್ತು ಆ ಗ್ರಾಮಸ್ಥರಲ್ಲಿ, ಅಕ್ಕಪಕ್ಕದ ಊರಿನ ಮಂದಿಯಲ್ಲಿ ಅನ್ನುವಂಥದ್ದಕ್ಕೆ ಸಾಕ್ಷಿ ನುಡಿತಾ ಇವೆ.